ನಾನಿರೋದು ಬೀದಿಯಲ್ಲಿ, ನೀವಿರೋದು ಗಾಜಿನ ಮನೆಯಲ್ಲಿ. ನಾನು ಬಿಚ್ಚೋದಕ್ಕೆ ಹೋದರೆ ನಿಮ್ಮದು ಪುಟಗಟ್ಟಲ್ಲೇ ಇದೆ. ನೀವು ಪ್ರಾಮಾಣಿಕವಾಗಿ ಬೆಳೆದು ಬಂದಿದ್ರೆ ಪ್ರಮಾಣ ಮಾಡಿ ಅಜ್ಜಯ್ಯನ ಮೇಲೆ. ನೀವು ಅದೆಷ್ಟು ಮನೆಗಳನ್ನು ಒಡೆದು ಬೆಳೆದಿದ್ದೀರಿ ಎಲ್ಲವೂ ನಮಗೆ ಗೊತ್ತಿದೆ. ಹೀಗಂತ ಪಾದಯಾತ್ರೆಗೆ ವೇಳೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಕುಮಾರಸ್ವಾಮಿ ಅವರು. ನೀವು ಸಂಪಾದನೆ ಮಾಡಿರುವ 1400 ಕೋಟಿ ಹಣ ಎಲ್ಲವೂ ಅಕ್ರಮವಾಗಿ ಸಂಪಾದನೆ ಮಾಡಿರೋದು. ಒಂದು ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಮತ್ತು DVD ಇಟ್ಕೊಂಡು ಸಂಪಾದನೆ ಮಾಡಿದ್ದು ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಪ್ರಾಪರ್ಟಿಯ ಹಿಂದೆನೂ ಹಲವರ ಶೋಷಣೆ ಬೆದರಿಕೆಗಳಿದೆ ಅಂತ ಕುಮಾರಸ್ವಾಮಿ ಅವರ ಆರೋಪ. ಸದಾಶಿವನಗರದ ಸೈಟ್ಗಳು ಅಥವಾ ಇವರು ಮಾಡಿರೋ ಜಮೀನುಗಳು ಯಾವುದನ್ನು ಪ್ರಾಮಾಣಿಕವಾಗಿ ಇವರು ಖರೀದಿ ಮಾಡಿಲ್ಲ. ಕೇವಲ ಹೆದರಿಸಿ ಬೆದರಿಸಿ ಸಾಯಿಸ್ತೀನಿ ಅಂತ ಹೇಳಿ ಈ ರೀತಿ ಸಂಪಾದನೆ ಮಾಡಿರೋದು ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ನಾನು ಡಿ.ಕೆ.ಗೆ ನಾಳೆ ಕೊಡ್ತೀನಿ ಉತ್ತರ ಅಂತ ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳ್ಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ಇಷ್ಟಕ್ಕೆ ನಾಳೆ ತಾವು ಉತ್ತರವನ್ನು ಕೊಡಿ. ಜನತೆ ಕೊಡ್ಬೇಕಿದು, ನನಗಲ್ಲ. ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೀನು ಗ್ಲಾಸ್ ಹೌಸ್ ಇದ್ದೀರಿ. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊರತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕುಮಾರಣ್ಣ ಹೇಳಿದ್ದಾರೆ ಇವತ್ತೆಲ್ಲೋ, ನಾನು ಡಿ.ಕೆ.ಗೆ ನಾಳೆ ಕೊಡ್ತೀನಿ ಉತ್ತರ ಅಂತ ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳ್ಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟು ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ. ಇವತ್ತು ಅದ್ಯಾವುದೋ ನಿಮ್ಮ ಅಜ್ಜಯ್ಯನ ನೆನೆಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ, ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂಥ ರಾಮಸ್ವಾಮಿ ಮಿಲಿಟರಿಯಿಂದ ನಿವೃತ್ತಿ ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯಿತು, ಆ ಚೆಕ್ ಹಣನೂ ಕೊಡಲಿಲ್ಲ. ಏನಾದರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ತರಿಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ? ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ? ಏನು ಬಿಟ್ಟಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೇನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ ಯಾವ ರೀತಿಯ